ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಕುಸುಮ. ವೆಲ್ಕಮ್ ಟು ಮೈ ಚಾನಲ್. ಚಳಿಗಾಲ ಬಂತು, ಬಿಸಿ ಬಿಸಿಯಾಗಿ ಆಲೂ ಬಜ್ಜಿ ಮಾಡ್ಕೊಂಡು ತಿನ್ನೋಣ ಗರಿ ಗರಿಯಾಗಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ನಾನು 2 ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡು ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ತೊಳ್ಕೊತಿದ್ದೀನಿ. ಚೆನ್ನಾಗಿ ತೊಳೆದಿದ್ದಾದಮೇಲೆ ಅದನ್ನು ಫುಲ್ ಸ್ಲೈಸಿಯಾಗಿ ಕಟ್ ಮಾಡ್ಕೊತಿದ್ದೀನಿ. ನಿಮ್ಮ ಹತ್ರ ತುರ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ. ಸೊ ಸ್ಲೈಸಿಯಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪನೂ ಬೇಡ, ತೀರಾ ಸಣ್ಣನೂ ಬೇಡ, ಮೀಡಿಯಮ್ ಸೈಜ್ ಫುಲ್ ಸ್ಲೈಸಿಯಾಗಿ ಇಷ್ಟು ಥರ ಟ್ರಾನ್ಸ್ಪರೆಂಟ್ ಆಗಿರೋ ಥರ ಫುಲ್ ಸ್ಲೈಸಿಯಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ನೀರಲ್ಲಿ ಹಾಕ್ಕೊತಿದ್ದೀನಿ. ಸೊ ಅದು ಬ್ಲ್ಯಾಕ್ ಆಗಬಾರ್ದು ಅಂತ ಎರಡೂ ಕಟ್ ಮಾಡ್ಕೊಂಡಿದ್ದಾಯಿತು. ನಾನಿಲ್ಲಿ 1 ಕಪ್ ಕಡಲೆ ಹಸಿಟ್ಟು ತೊಗೊಂಡು ಅದನ್ನು ಜರಡಿ ಹಿಡಿತಾಯಿದ್ದೀನಿ. ಜರಡಿ ಹಿಡಿದಾದ್ಮೇಲೆ ನಾನು 4 ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಂಗೆ ಅಷ್ಟು ಬೇಕಾಯಿತು. ಸೊ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ, ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ಮತ್ತು ನಿಮ್ಮ ಹತ್ರ ಓಂಕಾಳು ಅಂದರೆ ಪರವಾಗಿಲ್ಲ. ಸೊ ಜೀರಿಗೆ ಈ ಥರ ಹಾಕ್ಕೊಂಡು ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಂಕಾಳೇ ಇರಬೇಕಂತ ಏನಿದಿಲ್ಲ. ಸೊ ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸತಿ ನಾನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ನಿಮ್ಮ ಹತ್ರ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಿಲ್ಲ ಅಂದರೂ ಪರವಾಗಿಲ್ಲ, 1 ಸ್ಪೂನ್ ತೊಗೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೂ ಪರವಾಗಿಲ್ಲ. ನಾನು ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಂಡು ಈ ಥರ ಯಾವುದೇ ಗಂಟಿಲ್ದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಂಬಿಟ್ರೆ ತೀರಾ ತೆಳ್ಳಗೆ ಬಂದುಬಿಡುತ್ತೆ ಹಿಟ್ಟು. ನೋಡಿ ಈ ಥರ ಸ್ವಲ್ಪ ಹಾಕ್ಕೊಂಡು ಹದವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ತೆಳ್ಳಗೆ ಮಿಕ್ಸ್ ಮಾಡ್ಕೊಬಾರ್ದು, ಜಾಸ್ತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಬಾರ್ದು. ಮಿಕ್ಸ್ ಮಾಡ್ಕೊಂಡು ಈ ಥರ ಮೇಲೆ ಎತ್ತಾಗ ಆ ಥರ ಬರಬೇಕು, ಗಂಟಿಲ್ದ್ರೇ. ನೋಡಿ ಈ ಥರ ಗ್ಯಾಪ್ ಇಲ್ದ್ರೇ ಬರ್ತಾ ಇದೆಯಲ್ಲ, ಈ ಥರ ಬರಬೇಕು. ಈ ಥರ ಬಂದರೆ ಹಿಟ್ಟು ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀವಿ ಅಂತ. ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಈಗ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡಿದ್ವಲ್ಲ ಈ ಆಲೂಗಡ್ಡೆನ ಒಂದೊಂದೇ ನಾನು ಜೋಡಿಸ್ಕೊತಿದ್ದೀನಿ ವೆಜಿಟೇಬಲ್ ಕಟ್ಟರ್ ಟೇಬಲ್ ಮೇಲೆ. ಈ ಥರ ಜೋಡಿಸ್ಕೊಂಡಿದ್ದಾದಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರು ಇಲ್ದಿರೋ ಥರ ಒತ್ಕೊಬೇಕು. ಸೊ ನೀರು ಇಲ್ದಿರೋ ಥರ ಮಾಡಿಕೊಂಡ್ರೆ ನಮಗೆ ಅದು ಎಣ್ಣೆ ನಮ್ಮ ಎಗರಲ್ಲ. ಸೊ ಎಲ್ಲ ನೋಡಿ ಈ ಥರ ಕಾಟನ್ ಬಟ್ಟೆ ಒಂದು ಎತ್ಕೊಂಡು ಪ್ರೆಸ್ ಮಾಡ್ಕೊತಾ ಇದ್ದೀನಿ, ನೀರೆಲ್ಲ ಅಬ್ಸರ್ವ್ ಮಾಡ್ಕೊಬೇಕು ಅಂತ. 2 ಕಡೆ ಈ ಥರ ಪ್ರೆಸ್ ಮಾಡಿಕೊಂಡು ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ದಾದಮೇಲೆ ನಾವು ಕಳಿಸಿರೋ ಹಸಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಎಣ್ಣೆಗೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನೊಂದು ಪ್ಯಾನಲ್ಲಿ ಆಯಿಲ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಿದೆ. ಈ ಥರ ಬಂದಮೇಲೆ ಒಂದೊಂದೇ ಬಿಡಬೇಕು. ಒಂದೊಂದೇ ಬಿಟ್ಟಮೇಲೆ 30 ಸೆಕೆಂಡ್ಸ್ಗೆ ಒಂದ್ಸಲಿ ತಿರ್ಸ್ಕೊತಾ ಇರಬೇಕು. ಅವಾಗ ಸೀದೋಗಲ್ಲ, ಏನಿಲ್ಲ. ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಈ ಥರ ಮಾಡ್ಕೊತಾನೆ ಇರಬೇಕು. ಗೋಲ್ಡನ್ ಬ್ರೌನ್ ಬಂದಮೇಲೆ ಮತ್ತು ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಅದು ಬೆಂದಿದೆ ಅಂತ ಅರ್ಥ. ಹಾಗೆಯೇ ಇರೋವೆಲ್ಲ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಬಂದಮೇಲೆ ಇದನ್ನು ಎತ್ಕೊತಾ ಇದ್ದೀನಿ, ಎಲ್ಲನೂ ಬೇಯಿಸ್ಕೊಂಡು ಎತ್ತಿಕ್ಕೊತಾ ಇದ್ದೀನಿ. ನೋಡಿ ಎಲ್ಲ ಮಾಡ್ಕೊಂಡಿದ್ದಾಯಿತು. ಮಾಡ್ಕೊಂಡಿದ್ದಾದಮೇಲೆ ಉಪ್ಪು ಮತ್ತು ಕಾರಣ ಎರಡೂ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಲೈಟಾಗಿ ಉದುರಿಸ್ಕೊಬೇಕು. ಯಾಕಂದರೆ ಆಲೂಗಡ್ಡೆ ಸ್ವಲ್ಪ ಸಪ್ಪೆ ಇರುತ್ತಲ್ಲ, ಆ ಥರ ಉದುರಿಸ್ಕೊಬೇಕು. ಉದುರಿಸ್ಕೊಂಡಿದ್ದಾದಮೇಲೆ ತಿನ್ನಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು.